ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ಅದ್ರ ಜೊತೆ ಹೆಸರು ತುಂಬಾ ಚೆನ್ನಾಗಿದೆ, ಶ್ರೀ ಪವರ್ ಅಂತ. ನೀವು ಕನ್ನಡ ಅನುವಾದಿಸ್ತಾ ಹೇಳಿದ್ರೆ ಯಾಕೆ ಶಕ್ತಿ ಅಂತ. ಶಂಕರಾಚಾರ್ಯರ ಒಂದು ಮಾತು ನೆನಪಾಗುತ್ತೆ, ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ಅಂತ ಹೇಳ್ತಾರೆ ಅವರು. ಶಿವ ಶಕ್ತಿಯೊಡನೆ ಸೇರಿದ್ರೆ ಮಾತ್ರ ಅವನಿಗೆ ಏನನ್ನಾದರೂ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ. ವಾಸ್ತವವಾಗಿ ಅವಳ ಪವರ್ ಮೇಲೆ ನಡೀತಾ ಇದೆ, ಅವಳ ಶಕ್ತಿಯ ಮೇಲೆ ನಡೀತಾ ಇದೆ ಅಂತ. ಅಂದ್ರೆ ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದಾಗಿ ಹೇಳ್ತಾ ಇರೋದು ಅಂತ ಅಲ್ಲ. ನಾವು ಹೊರಗಡೆ ಕಾಣಿಸಿಕೊಳ್ಳೋದು ಅಂತ ಅಂದಾಗ ಸ್ವಲ್ಪ ಕಡಿಮೆ ಇರಬಹುದು, ನಮ್ಮ ಒಟ್ಟು ವ್ಯವಸ್ಥೆ ಅವಳನ್ನ ಹೆಚ್ಚು ಹೊರಗೆ ಕಾಣಿಸದಂತೆ ಮಾಡಿರ್ಬೋದು. ಆದ್ರೆ ಇಡೀ ಜಗತ್ತಿನ ಕುಟುಂಬಗಳಲ್ಲೆಲ್ಲ ಅವಳೇ ನಡೆಸ್ತಾ ಇರೋದು ಕುಟುಂಬಗಳನ್ನ. ಅಂದ್ರೆ ಅವಳು ಕುಟುಂಬಗಳನ್ನ ಮಾತ್ರ ನಡೆಸಬೇಕು ಅನ್ನೋ ಅರ್ಥದಲ್ಲ ಹೇಳ್ತಾ ಇರೋದು. ಹೊರಗೆ ಬಂದ ಅವಳು ಏನ್ ಸಾಧನೆ ಮಾಡಿದಾಳು ಇವತ್ತು, ಅಷ್ಟು ಸಾಧನೆಗಳನ್ನ ಅವಳು ಸಾವಿರಾರು ವರ್ಷದಿಂದ ಕುಟುಂಬದ ಒಳಗೆ ನಿಂತು ಮಾಡಿದಾಳೆ ಅಂತ. ಅಂದ್ರೆ ಒಂದು ಕುಟುಂಬವನ್ನ ಅವಳು ನಡೆಸಿರೋ ವಿಧಾನಗಳಿದೆಯಲ್ಲ, ಅದೇನು ಕಡಿಮೆ ಸಾಮರ್ಥ್ಯದ್ದಲ್ಲ ಅಂತ. ಅಷ್ಟೂ ಜನರನ್ನ, ಅಷ್ಟೂ ಸಮಸ್ಯೆಗಳನ್ನ ತಲೆಯ ಮೇಲೆ ಹೊತ್ತು ನಡೆಸಿದ್ದಿದೆಯಲ್ಲ, ಹಾಗಾಗಿ ಅವಳು ಶಕ್ತಿ ಆಗಿದ್ದರಿಂದಾಗಿ ಮಾತ್ರ ಕುಟುಂಬಗಳು ನಡೆದಿವೆ. ಅವಳು ಶಕ್ತಿ ಅಲ್ಲದೆ ಇದ್ದಿದ್ರೆ ಸಾಮಾಜಿಕವಾದ ಇಡೀ ವ್ಯವಸ್ಥೆಯ ಭಗ್ನ ಆಗಿ ಹೋಗ್ತಾ ಇತ್ತು. ಯಾಕೆಂದ್ರೆ ಇಲ್ಲೊಂದು ಅಂತದ್ದೊಂದು ವ್ಯವಸ್ಥೆಯೇ ಇರ್ತಾ ಇರಲಿಲ್ಲ. ಅದು ಪ್ರೀತಿಯಂತಹ ಭಾವದ ವ್ಯವಸ್ಥೆ ಇರ್ಬೋದು, ವಾತ್ಸಲ್ಯದಂತಹ ಭಾವದ ವ್ಯವಸ್ಥೆ ಇರ್ಬೋದು, ಅನುಕೂಲ ಸೌಕರ್ಯಗಳ ವ್ಯವಸ್ಥೆ ಇರ್ಬೋದು, ಯೋಜನೆಗಳಿರ್ಬೋದು, ಬುದ್ಧಿಗೆ ಸಂಬಂಧಿಸಿದ ಕಾರ್ಯಗಳಿರ್ಬೋದು. ಇವೆಲ್ಲದರಲ್ಲೂ ಬಹಳ ದೊಡ್ಡ ಕೊಡುಗೆ ಯಾವತ್ತೂ ಅವಳದ್ದಿದೆ. ಅಂದ್ರೆ ಈಗ ಹೊಸ ಕಾಲ ಬಂದಿದೆ. ಈ ಹೊಸ ಕಾಲದಲ್ಲಿ ಇಡೀ ಒಂದು ಸಮಾಜವನ್ನ, ಒಂದು ಗುಂಪನ್ನ, ಒಂದು ಸೃಷ್ಟಿಯನ್ನ ಅವಳು ಹೇಗೆ ಮುನ್ನಡೆಸ್ತಾ ಇದ್ದಾಳೆ ಅನ್ನೋದಕ್ಕೆ ಇನ್ನಷ್ಟು ನಿದರ್ಶನಗಳು ಸಿಗ್ತಾ ಇವೆ. ಆ ನಿದರ್ಶನಗಳನ್ನೇ ನೀವೀಗ ಗುರುತಿಸಿ ಗೌರವಿಸ್ತಾ ಇರೋದು. ಎಷ್ಟು ಕ್ಷೇತ್ರಗಳಲ್ಲಿ ಅವಳು ಕೆಲಸ ಮಾಡಿದಾಳೆ ಮತ್ತು ಅವಳು ಹೆಜ್ಜೆ ಇಟ್ಟ ಕ್ಷೇತ್ರಗಳಲ್ಲೆಲ್ಲ ಎಷ್ಟು ಕೆಲಸಗಳಾಗಿವೆ ಅಂತ. ಅವಳನ್ನ ಗುರುತಿಸೋದು ಅಂತ ನಾವೇನೋ ದೊಡ್ಡ ಮನುಷ್ಯರು ಅಂತ ಅಲ್ಲ, ಆದ್ರೆ ಅವಳು ಮಾಡಿದ್ದಕ್ಕೆ ಕೃತಜ್ಞರಾಗಿರ್ಬೇಕು ಅಂತ. ನಿಮಗೆ ಏನ್ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ. ಎರಡು ಕಾರಣಕ್ಕೋಸ್ಕರ. ಒಂದೇನಂದ್ರೆ, ಕೆಳಗಡೆ ಒಂದು ನಾಮಿನೇಷನ್ ಲಿಂಕ್ ಇದೆ, ಗೂಗಲ್ ಫಾರ್ಮ್ ಇದೆ, ಅದನ್ನ ನೀವು ಡೌನ್ಲೋಡ್, ಅದನ್ನ ಓಪನ್ ಮಾಡಿದ ತಕ್ಷಣ ಒಂದು ಫಾರ್ಮ್ ಓಪನ್ ಆಗುತ್ತೆ. ನಿಮ್ಮ ಸುತ್ತಮುತ್ತ ಯಾರೇ ಇದ್ರು ಕೂಡ ಓಕೆ, ಅವರು ಸಮಾಜ ಅವ್ರನ್ನ ತುಂಬಾ ಚಿಕ್ಕ ಕೆಲಸ ಮಾಡ್ತಾ ಇರಬಹುದು, ಸಮಾಜಕ್ಕೆ ದೃಷ್ಟಿಯಿಂದ ಬಹಳ ಚಿಕ್ಕ ಕೆಲಸ ಅಂತ ಅನಿಸಿರ್ಬೋದು, ಅದರಲ್ಲೇ ಏನೋ ಒಂದು ಅದ್ಭುತವಾದ ಕೆಲಸ ಮಾಡಿರ್ತಾರೆ ಅವ್ರು. ಓಕೆ, ಆ ಥರದಿರ್ಬೋದು, ಅಥವಾ ತುಂಬಾ ದೊಡ್ಡ ಒಂದು ಇಂಡಸ್ಟ್ರಿ ಕಟ್ಟಿರ್ಬೋದು, ಅದರಲ್ಲೂ ಏನೋ ಸಾಧನೆ ಮಾಡಿರ್ತಾರೆ. ಅವ್ರು ಯಾರೇ ಇರಲಿ, ಯಾವ ಊರಿರಲಿ, ಯಾವ ಕಮ್ಯುನಿಟಿ ಇರಲಿ, ಯಾವ ವರ್ಗದವರಿರಲಿ, ಏನೇ ಇರಲಿ, ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಮತ್ತು ಒಂದು ಒಳ್ಳೆ ಕೊಡುಗೆ ಕೊಡ್ತಾ ಇದಾರೆ. ಅವ್ರೊಂದು ಮಾದರಿ ಅಂತ ನಿಮ್ಗೆ ಅನ್ಸಿದ್ರೆ, ಮತ್ತು ಈವರೆಗೆ ಅವ್ರನ್ನ ಯಾರು ಗುರುತಿಸಿಲ್ಲ ಅಂತ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ಅಯ್ಯೋ ಇವ್ರ ಬಗ್ಗೆ ಹೇಳ್ಬೋದಾ ಅಂತ ಹೇಳಿ. ಮೊದಲನೇ ಬಾರಿಗೆ ಅವರು ಸ್ಟೇಜ್ ಹತ್ತಾದ್ರೆ ಅಂದ್ರೂ ಕೂಡ ತೊಂದರೆ ಇಲ್ಲ. ಅಂಥವ್ರು ಬಂದ್ರೆ ನಮ್ಗೆ ಇನ್ನೂ ಖುಷಿ. ಅಂಥವ್ರು ಇದ್ರು ಕೂಡ ಅಂಥವ್ರು ಆ ಒಂದು ಫಾರ್ಮ್ ಅಲ್ಲಿ ತುಂಬಿ ಡೀಟೇಲ್ಸ್ ಅನ್ನ ಕಳಿಸಿ, ನಾವು ಅದನ್ನ ಸ್ಕ್ರೂಟನೈಸ್ ಮಾಡಿ ಅವ್ರು ಯೋಗ್ಯರಾಗಿದ್ರೆ ಖಂಡಿತ ಅವ್ರನ್ನ ನಾವು ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಸಲ್ಲಬೇಕಾದ ಸನ್ಮಾನಗಳನ್ನ ಸಲ್ಲಿಸಿ ನಾವು ಕೃತಜ್ಞತೆನ ಸಲ್ಲಿಸ್ತೀವಿ.